ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಈ ದೇಶ ಕಂಡ ಒಬ್ಬ ಮೇರು ವ್ಯಕ್ತಿತ್ವವುಳ್ಳಂತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅವರ ಅಪ್ಪಾಜಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ನಮ್ಮ ಚೆನ್ನಮ್ಮ ಅವರ ಒಂದು 11ನೇ ದಿನದ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರ, ಅಧ್ಯಕ್ಷರಾದಂಥ ಕಾಡಿನಹಳ್ಳಿ ನಾಗರಾಜಣ್ಣವರ ಮತ್ತು ಎಲ್ಲ ನಾಯಕರು ಒಟ್ಟುಗೂಡಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಅದೇ ರೀತಿ ಕೂಡ ನಮ್ಮ ಕೋರ್ ಕಮಿಟಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ಪುಣ್ಯ ತಿಥಿ ಕಾರ್ಯಕ್ರಮ 11ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ವಿಶೇಷ ಅಂತ ಏನಂದ್ರೆ ಆ ತಾಯಿ ಚೆನ್ನಮ್ಮ ನಿಜವಾಗ್ಲೂ ಕೂಡ ಒಂದು ದೇವತೆ ಇದ್ದಾಗೆ. ಬಹುಶಃ ಅವರು ಅಕಾಲಿಕ ಒಂದು ಮರಣ ಹೊಂದಾಗ ಪಕ್ಷಾತೀತವಾಗಿ ನಾಯಕರುಗಳು ಅವರು ಹೇಳಿದಂತ ಮಾತುಗಳು ಕೇಳಿದ್ರೆ, ಆ ಮನೆಗೆ ಹೋದಾಗ ಅವರು ಉಪಚರಿಸ್ತಕ್ಕಂಥ ರೀತಿ, ಅವರು ಹೋದಂತ ಜನರನ್ನ ಗಮನಿಸ್ತಕ್ಕಂಥ ರೀತಿಯನ್ನು ನೋಡಿ ಬಹಳಷ್ಟು ಜನ ಕಣ್ಣೀರನ್ನಿಟ್ಟಂತ ಸಂದರ್ಭಗಳು ಕೂಡ ನಾವು ನೋಡಿದ್ದೇವೆ. ಅವ್ರು ರಾಜಕೀಯವಾಗಿ ದೂರ ಉಳಿದಿದ್ರು ಕೂಡ ದೇವೇಗೌಡರ ಒಂದು ಬೆನ್ನೆಲುಬಾಗಿ ನಿಂತು ಅವರ ಒಂದು ಏನು ರಾಜಕೀಯ ಒಂದು ಯಶಸ್ವಿನಲ್ಲಿ ಅವ್ರದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಇರ್ತಕ್ಕಂಥದ್ದು. ಅಂತ ಒಬ್ಬ ಮಹಾನ್ ತಾಯಿಯನ್ನ ಕಳ್ಕೊಂಡು ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಣಯವನ್ನು ತಗೊಂಡು ಇವತ್ತು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಹಾಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಆ ತಾಯಿ ಆತ್ಮ ಎಲ್ಲೇ ಇರಲಿ ಕೂಡ ನಾವು ಮುಳಬಾಗಿಲು ಜಾತ್ಯತೀತ ಜನತಾದಳದ ಎಲ್ಲಾ ಸಮಸ್ತ ಕಾರ್ಯಕರ್ತಗಳ ಮತ್ತು ನಾಯಕರುಗಳ ಪರವಾಗಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ, ಆ ತಾಯಿ ಎಲ್ಲೇ ಇದ್ರು ಕೂಡ ಆ ತಾಯಿಗೆ ಒಂದು ದೇವರು ಆತ್ಮಕ್ಕೆ ಶಾಂತಿಯನ್ನು ಪ್ರಸಾದಿಸಲಿ ಅಂತ ಕೂಡ ನಮ್ಮ ಜಾತ್ಯತೀತ ಜನತಾದಳ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ಒಂದು 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.